ಒಂದೂರಲ್ಲಿ ಬೀರಪ್ಪ ಮತ್ತು ಚಿನ್ನಕ್ಕ ಅಂತ ಇಬ್ಬರು ದಂಪತಿಗಳಿರ್ತಾರೆ. ಅವರಿಗೆ ಒಬ್ಬ ಮಗ ಇರ್ತಾನೆ. ಅವನ ಹೆಸರು ವೀರೇಶ ಅಂಥೇಳಿ. ಅವರು 3 ಜನ ತುಂಬ ಸತ್ಯವಂತರಾಗಿರ್ತಾರೆ. ಯಾವತ್ತೂ ಸುಳ್ಳು ಹೇಳ್ತಿರಲ್ಲ. ಸತ್ಯವೇ ನಮ್ಮ ತಾಯಿ ತಂದೆ, ಸತ್ಯವೇ ನಮ್ಮ ಬಂಧು ಬಳಗ, ಸತ್ಯವಾಕ್ಯಕ್ಕೆ ತಪ್ಪಿ ನಡೆದರೆ ಮೆಚ್ಚನ ಪರಮಾತ್ಮನು ಅನ್ನೋ ಥರ ಅವರು ಯಾವಾಗಲೂ ಸತ್ಯವಂತರಾಗಿರ್ತಾರೆ. ಹಾಗಾಗಿ ಅವರು ತಮ್ಮ ಜೀವನದಲ್ಲಿ ತುಂಬ ಸುಖದಿಂದ ಖುಷಿಯಿಂದ ಇರ್ತಾರೆ. ಬೀರಪ್ಪ ದಿನಾಲೂ ಒಂದು ಕೊಡ್ಲಿ ತಗೊಂಡು ಕಾಡಿಗೆ ಹೋಗಿ ಕಾಡಲ್ಲಿ ಮರಗಳನ್ನು ಕಡಿದು ಸೌದೆ ಮಾರಿ ಬಂದಂಥ ಹಣದಲ್ಲಿ ಜೀವನ ಮಾಡ್ತಾ ಇರ್ತಾನೆ. ಚಿನ್ನಕ್ಕ ಒಂದು ಮೇಕೆ ಸಾಕಿರ್ತಾಳೆ. ಅವಳು ಮೇಕೆನ ಕಾಡಿಗೆ ಹೋಗಿ ಮೇಯಿಸ್ಕೊಂಡು ಮನೆಗೆ ಬರ್ತಾ ಇರ್ತಾಳೆ. ಅವ್ರ ಮಗ ವೀರೇಶ ಶಾಲೆಗೆ ಹೋಗ್ತಾ ಇರ್ತಾನೆ. ತುಂಬ ಚೆನ್ನಾಗಿ ಓದ್ತಾ ಇರ್ತಾನೆ ಅವನು. ಒಂದಿನ 3 ಜನ ಬೆಳಗ್ಗೆ ಹೇಳ್ತಾರೆ. ಎದ್ದು ಏನೇನು ಕೆಲಸ ಮಾಡಬೇಕು ಮನೇಲೆಲ್ಲ ಕೆಲಸ ಮಾಡ್ತಾರೆ. ತಿಂಡಿ ತಿಂತಾರೆ. ತಿಂದ ಮೇಲೆ ಬೀರಣ್ಣ ಕೊಡ್ಲಿ ತಗೊಂಡು ಕಾಡಿಗೆ ಹೋಗ್ತಾನೆ. ಚಿನ್ನಕ್ಕ ಮೇಕೆ ಮೇಯ್ಸಕ್ಕೆ ಹೋಗ್ತಾಳೆ. ಮಗ ವೀರೇಶ ಶಾಲೆಗೆ ಹೋಗ್ತಾನೆ. ಬೀರಣ್ಣ ಕಾಡಿಗೆ ಬಂದು ಸೌದೆನ ಕಡಿತಾ ಇರಬೇಕಾದ್ರೆ ಅವನ ಕೊಡ್ಲಿ ಕೈ ಜಾರಿ ನೀರಲ್ಲಿ ಬಿದ್ದು ಹೋಗುತ್ತೆ. ಯಾಕಂದರೆ ಅವತ್ತು ಅವನ ಮರ ಕಡಿತಿರ್ಬೇಕಾದ್ರೆ ಆ ಮರ ನದಿ ದಂಡೆಲೇ ಇರುತ್ತೆ. ಹಾಗಾಗಿ ಅವನು ಮರ ಹತ್ತಿ ಆ ಸೌದೆ ಕಡಿತಾ ಇರಬೇಕಾದ್ರೆ ಅವನ ಕೊಡ್ಲಿ ಕೈಯಿಂದ ಜಾರಿ ನೀರಲ್ಲಿ ಬಿದ್ದು ಹೋಗ್ಬಿಡುತ್ತೆ. ಅವನು ದುಡಿಯೋದಕ್ಕೆ ಅವನಿಗೆ ಜೀವನಕ್ಕೆ ಆಧಾರವಾಗಿದ್ದಂಥ ಕೊಡ್ಲಿ ಅಲ್ಲಿ ಬಿದ್ದ ಮೇಲೆ ಅವನಿಗೆ ಹೆಂಡತಿ ಮಕ್ಕಳು ನೆನಪಾಗಿ ಬೀರಣ್ಣಂಗೆ ನಮ್ಮ ಮುಂದೆ ಹೇಗಪ್ಪ ಜೀವನ ಮಾಡೋದು, ಕೊಡ್ಲಿ ಬಿದ್ದೋದ್ಮೇಲೆ ನಾನು ಹೇಗೆ ಕೆಲಸ ಮಾಡೋದು, ನಾವು ಊಟ ಮಾಡೋದು ಹೇಗೆ ಅಂತ ಯೋಚನೆ ಮಾಡಿಕೊಂಡು ಅಳ್ತಾ ಕೂತ್ಕೊಂಡ್ಬಿಡ್ತಾನೆ. ಆಗ ನದಿಯಿಂದ ಒಬ್ಬ ದೇವರು ಎದ್ದು ಬರ್ತಾನೆ. ಬಂದು ಕೇಳ್ತಾನೆ, ಯಾಕೆ ಅಳ್ತಿದೀಯಾ? ಆಗ ಬೀರಣ್ಣ ಹೇಳ್ತಾನೆ, ನನ್ನ ಕೊಡ್ಲಿ ನೀರಲ್ಲಿ ಬಿದ್ದೋಗಿದೆ ದೇವರೇ. ಆಗ ದೇವ್ರು ಹೇಳ್ತಾನೆ, ಹೆದರ್ಬೇಡ, ನಿನ್ನ ಕೊಡ್ಲಿಯನ್ನು ನಾನು ತಂದು ಕೊಡ್ತೇನೆ ಅಂತ ಹೇಳಿ ನೀರಲ್ಲಿ ಮುಳುಗ್ಬಿಡ್ತಾನೆ. ಮುಳುಗಿ ಸ್ವಲ್ಪ ಹೊತ್ತಲ್ಲಿ ಕೊಡ್ಲಿ ತಗೊಂಡು ಬಂದ್ಬಿಡ್ತಾನೆ. ಅದು ಬೆಳ್ಳಿ ಕೊಡ್ಲಿ ಆಗಿರುತ್ತೆ. ಇದೇನಾ ನಿನ್ನ ಕೊಡ್ಲಿ ಬೀರಣ್ಣ ಅಂತ ಕೇಳ್ತಾನೆ. ಆಗ ಬೀರಣ್ಣ ಹೇಳ್ತಾನೆ, ಇಲ್ಲ ದೇವ್ರೆ, ಈ ಕೊಡ್ಲಿ ಹಾಕಿದ್ರೆ ಚೆನ್ನಾಗಿತ್ತು, ಆದರೆ ಇದು ನನ್ನದಲ್ಲ ಅಂತ ಹೇಳ್ತಾನೆ. ಆಗ ದೇವರು ಮತ್ತೆ ನೀರಲ್ಲಿ ಮುಳುಗಿ ಮತ್ತೆ ಚಿನ್ನದ ಕೊಡ್ಲಿಯನ್ನು ತೊಗೊಂಬರ್ತಾನೆ. ಬೀರಣ್ಣನ ಕೇಳ್ತಾನೆ, ಇದೇನಾ ನಿನ್ನ ಕೊಡ್ಲಿ ಬೀರಣ್ಣ? ಅಯ್ಯೋ, ಇದು ನನ್ನದಲ್ಲ ದೇವರೇ ಅಂತ ಹೇಳ್ತಾನೆ. ಆಗ ದೇವರು ಮತ್ತೆ ನೀರಲ್ಲಿ ಮುಳುಗಿ ಬೀರಣ್ಣನ ಕಬ್ಬಿಣದ ಕೊಡ್ಲಿಯನ್ನು ತೊಗೊಂಬರ್ತಾನೆ. ಆಗ ಬೀರಣ್ಣನಿಗೆ ತುಂಬ ಸಂತೋಷ ಆಗುತ್ತೆ. ಅದನ್ನು ಇಸ್ಕೊಂಡು ಹೇಳ್ತಾನೆ, ತುಂಬ ಧನ್ಯವಾದ ದೇವರೇ, ನಿಮ್ಮಿಂದ ನನಗೆ ತುಂಬ ಸಹಾಯ ಆಯಿತು ಅಂತ. ಆಗ ದೇವ್ರಿಗೆ ಬೀರಣ್ಣನ ಈ ಗುಣ ನೋಡಿ ಮೆಚ್ಚುಗೆ ಆಗುತ್ತೆ. ಬೀರಣ್ಣ, ನೀನು ತುಂಬ ಪ್ರಾಮಾಣಿಕ, ಅದಕ್ಕೋಸ್ಕರ ನಿನ್ನ ಕಬ್ಬಿಣದ ಕೊಡ್ಲಿ ಜೊತೆಗೆ ಈ ಚಿನ್ನ ಹಾಗೂ ಬೆಳ್ಳಿ ಕೊಡ್ಲಿಗಳನ್ನು ನಿನಗೆ ಬಹುಮಾನವಾಗಿ ಕೊಡ್ತಿದ್ದೀನಿ ಅಂತ ದೇವ್ರು ಕೊಟ್ಬಿಡ್ತಾನೆ. ಆಗ ಬೀರಣ್ಣಂಗೆ ತುಂಬ ಸಂತೋಷದಿಂದ ಹಳ್ಳಿಗೆ ಬರ್ತಾನೆ, ಮನೆಗೆ ಬರ್ತಾನೆ. ಮನೆಗೆ ಬಂದು ಹೆಂಡತಿಗೆ ತೋರಿಸ್ತಾನೆ. ಹೆಂಡತಿ ಮಕ್ಕಳಿಗೆ ಆಶ್ಚರ್ಯ ಆಗುತ್ತೆ, ಜೊತೆಗೆ ಖುಷಿನೂ ಆಗುತ್ತೆ. ಈ ಸುದ್ದಿ ಆ ಊರಲ್ಲೆಲ್ಲ ಹಬ್ಬುತ್ತೆ. ಊರಲ್ಲೆಲ್ಲ ಜನಗಳು ಮಾತಾಡ್ಕೋತಾರೆ, ಏ ಬೀರಣ್ಣನಿಗೆ ಚಿನ್ನದ ಕೊಡ್ಲಿ ಸಿಕ್ಕಿದೆಯಂತೆ, ಏ ಬೀರಣ್ಣನಿಗೆ ಬೆಳ್ಳಿ ಕೊಡ್ಲಿ ಸಿಕ್ಕಿದೆಯಂತೆ ಅಂತೆಲ್ಲ ಮಾತಾಡ್ತಾ ಇರ್ತಾರೆ. ಆ ಊರಲ್ಲಿ ಇನ್ನೊಬ್ಬ ಇರ್ತಾನೆ, ಸೋಂಬೇರಿ ಅಂದರೆ ಸೋಂಬೇರಿ. ಅವನಿಗೆ ಏನು ಕೆಲಸ ಮಾಡೋಕ್ಕೆ ಅಂದರೆ ಆಗಲ್ಲ, ಆದರೆ ಹೆಂಗಾದ್ರೂ ಮಾಡಿ ಫ್ರೀಯಾಗಿ ಹಾಗೆ ಕೂತ್ಕೊಂಡಲ್ಲೇ ದುಡ್ಡು ಬರಬೇಕು ಅಂತ ಆಸೆ ಅವನಿಗೆ. ಅವನು ಏನಪ್ಪ ಇದು, ಬೀರಣ್ಣನಿಗೆ ಮರ ಕಡಿಯಕ್ಕೆ ಹೋದಾಗ ಬೆಳ್ಳಿ ಕೊಡ್ಲಿ ಸಿಕ್ಕಿದೆಯಂತೆ, ಚಿನ್ನದ ಕೊಡ್ಲಿ ಸಿಕ್ಕಿದೆಯಂತೆ, ಅದನ್ನೆಲ್ಲ ಮಾರಿದರೆ ಎಷ್ಟೊಂದು ದುಡ್ಡು ಬರುತ್ತೆ, ಕೂತ್ಕೊಂಡು ತಿನ್ಬೋದು ಅಂತ ಯೋಚನೆ ಮಾಡಿ ತಾನು ಒಂದು ಕಬ್ಬಿಣದ ಕೊಡ್ಲಿ ತಗೊಂಡು ಆ ನದಿ ಹತ್ರ ಹೋಗ್ತಾನೆ ಸೌದೆ ಕಡಿಯೋಕ್ಕೆ ಅಂತ. ಆ ಮರದ ಹತ್ರ ಹೋಗಿ ನದಿ ಮುಂದೆ ಕೂತ್ಕೊಂಡು ಆ ಕೊಡ್ಲಿನ ತಾನೇ ಎತ್ತಿ ನೀರಲ್ಲಿ ಬಿಸಾಕ್ಬಿಡ್ತಾನೆ. ಬಿಸಾಕಿ
ಅಳ್ತಾ ಕುತ್ಕೋತಾನೆ. ಅಯ್ಯೋ ನನ್ನ ಕೊಡ್ಲಿ ನೀರಲ್ಲಿ ಬಿದ್ದೋಯ್ತು, ಅಯ್ಯೋ ನನ್ನ ಕೊಡ್ಲಿ ನೀರಲ್ಲಿ ಬಿದ್ದೋಯ್ತು ಅಂತ. ಆವಾಗ ಹಿಂದಿನ ಥರನೇ ದೇವರು ಮತ್ತೆ ನೀರಿಂದ ಎದ್ದು ಪ್ರತ್ಯಕ್ಷ ಆಗ್ತಾನೆ. ಏನಾಯಿತು ನಿನಗೆ ಅಂತ ಕೇಳಿದಾಗ ನನ್ನ ಕೊಡ್ಲಿ ನೀರಲ್ಲಿ ಬಿದ್ದೋಯ್ತು ಅಂತ ಹೇಳ್ತಾನೆ. ಆಗ ದೇವರು, ಸರಿ ಹಾಗಾದರೆ ನಾನು ನಿನ್ನ ಕೊಡ್ಲಿ ತೊಗೊಂಡು ಬರ್ತೀನಿ ಅಂಥೇಳಿ ನೀರಲ್ಲಿ ಮುಳುಗಿ ಬಂಗಾರದ ಕೊಡ್ಲಿನ ತಂದು ತೋರಿಸ್ತಾನೆ. ಇದೇನಾ ನಿನ್ನ ಕೊಡ್ಲಿ? ಆಗ ಆಸೆ ಬುರುಕ ಮತ್ತು ಸೋಂಬೇರಿಯಾದಂಥ ಅವನು, ಹೌದು ಇದೇ ನನ್ನ ಕೊಡ್ಲಿ, ಕೊಡಿ ಕೊಡಿ ಅಂತ ಕಿತ್ಕೊಳಕ್ಕೆ ಬಂದ್ಬಿಡ್ತಾನೆ. ಆಗ ದೇವ್ರು ಹೇಳ್ತಾನೆ, ಖಂಡಿತ ಅಲ್ಲ, ನೀನು ಸುಳ್ಳು ಹೇಳ್ತಿದ್ದೀ, ಅದಕ್ಕೋಸ್ಕರವೇ ನಿನಗೆ ಈ ಚಿನ್ನದ ಕೊಡಲಿ ಸಿಗೋದಿಲ್ಲ. ಅಷ್ಟೇ ಅಲ್ಲ, ನೀನು ಸುಳ್ಳು ಹೇಳಿದ್ದಕ್ಕೆ ನೀರಲ್ಲಿ ಬಿದ್ದಿರುವಂಥ ನಿನ್ನ ಕೊಡಲಿಯನ್ನೂ ಕೂಡ ನಾನು ಕೊಡೋದಿಲ್ಲ ಅಂತ ಹೇಳಿ ದೇವರು ಮಾಯ ಆಗ್ಬಿಡ್ತಾನೆ. ಸತ್ಯವಂತರಿಗೆ ಜಯ ಸಿಗುತ್ತೆ. ಹಾಗಾಗಿ ನಾವು ಕೆಲಸ ಮಾಡ್ತಾ ಇರಬೇಕು. ಸೋಂಬೇರಿಗಳಾಗಿ ಸುಳ್ಳು ಹೇಳ್ತಾ ನಮಗೆ ಕೂತ್ಕೊಂಡಲ್ಲೇ ಊಟ ಮಾಡೋಕ್ಕೆ ಸಿಗಲಿ, ನಮಗೆ ಕೂತ್ಕೊಂಡಲ್ಲೇ ಬಂಗಾರ ಸಿಗಲಿ, ನಮ್ಗೆ ಕೂತ್ಕೊಂಡಲ್ಲೇ ಎಲ್ಲ ಸಕ್ಸಸ್ ಸಿಗಲಿ ಅಂತ ಹೇಳಿದರೆ ಅದು ಯಾವತ್ತೂ ಸಿಗೋದಿಲ್ಲ. ಅದಕ್ಕೆ ನಾವು ಯಾವಾಗಲೂ ಈ ಹಾಡನ್ನು ನೆನಪಲ್ಲಿ ಇಟ್ಕೊಂಡಿರಬೇಕು. ಸತ್ಯವೇ ನಮ್ಮ ತಾಯಿ ತಂದೆ, ಸತ್ಯವೇ ನಮ್ಮ ಬಂಧು ಬಳಗ, ಸತ್ಯವಾಕ್ಯಕ್ಕೆ ತಪ್ಪಿ ನಡೆದರೆ ಮೆಚ್ಚನ ಪರಮಾತ್ಮನು. ಹೇಗಿತ್ತು ಸವಿಲೋಕದ ಕಥೆ? ಇಷ್ಟ ಆಯ್ತಾ? ಹಾಗಾದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ, ನಿಮ್ಮ ಸ್ನೇಹಿತರೊಂದಿಗೂ ಹಂಚ್ಕೊಳ್ಳಿ.